ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ಪ್ರಿಯಾ ಶಶಿಕುಮಾರ್ ನೂರಾರು ಜನ ಬೆಂಬಲಿಗರೊಂದಿಗೆ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಹಾಗೂ ಶಾಸಕರು ಹಾಗೂ ಬಿಡಿಎ ಅಧ್ಯಕ್ಷರಾದ ಎನ್ಎ ಹ್ಯಾರಿಸ್ ರವರ ಅಭಿವೃದ್ಧಿ ಕೆಲಸಗಳನ್ನು ಬೆಂಬಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಡಿಎಸ್ಎಸ್ ಬೆಂಗಳೂರು ನಗರ ಜಿಲ್ಲೆಯ ಅಧ್ಯಕ್ಷರಾದ ಇ ಹೃದಯರಾಜ್, ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕ್ರಮದ ಅಧ್ಯಕ್ಷರಾದ ಮೊಹಮ್ಮದ್ ರಫೀಕ್, ದೊಮ್ಮಲೂರು ಬ್ಲಾಕ್ ಅಧ್ಯಕ್ಷರಾದ ಎಂಪಿ ಮುನಿರಾಜು, ಮೈನಾರಿಟಿ ಅಧ್ಯಕ್ಷರಾದ ಜೋಗುಪಾಳ್ಯ ರವಿ, ಕಾಂಗ್ರೆಸ್ ಮುಖಂಡರುಗಳು, ಜಿಲ್ಲಾಧ್ಯಕ್ಷರು, ಮಹಿಳಾ ಮುಖಂಡರು ಸೇರಿದಂತೆ ನೂರಾರು ಜನ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಡಿಎಸ್ಎಸ್ ಅಧ್ಯಕ್ಷರಾದ ಪ್ರಿಯಾ ಶಶಿಕುಮಾರ್ ತಮ್ಮೆಲ್ಲ ಬೆಂಬಲಿಗರಿಗೆ ಪ್ರಮಾಣ ವಚನ ಬೋಧಿಸುವ ಮೂಲಕ ಸ್ವ ಇಚ್ಛೆಯಿಂದ ತಮ್ಮ ಮಾತೃಪಕ್ಷವಾದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಗೌರವಾನ್ವಿತ ಶಾಸಕರು ಮತ್ತು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎನ್ಎ ಹ್ಯಾರಿಸ್ ಸಾಹೇಬ್ರ ಅಭಿವೃದ್ಧಿಯ ಆಡಳಿತದ ಜೊತೆಗೆ ತೊಡಗಿಸಿಕೊಂಡು ಹೆಸರಾಂತ ನಾಯಕರು ಎನ್ಎ ಹ್ಯಾರಿಸ್ ಸಾಹೇಬ್ರ ನೇತೃತ್ವದಲ್ಲಿ ಇನ್ನು ಮುಂದೆ ಶ್ರದ್ಧೆ ಮತ್ತು ನಿಷ್ಠೆಯಿಂದ ಜನಸೇವೆ ಮತ್ತು ಜನಪರವಾದ ಆಡಳಿತದ ಕರ್ತವ್ಯವನ್ನು ದಕ್ಷತೆಯಿಂದ ನಿರ್ವಹಿಸಲು ನಾವೆಲ್ಲರೂ ದೃಢೀಕರಿಸಿಕೊಳ್ಳುತ್ತೇವೆ. ಕೆಲವರು ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ರು. ಅವರಿಗೆ ಸತ್ಯ ಏನು ಅಂತ ಗೊತ್ತಾಗಿದ ಮೇಲೆ ಅವರು ನಮ್ಮ ಜೊತೆಯಲ್ಲೇ ಬಂದು ಸೇರ್ಕೊಂಡಿದ್ದಾರೆ. ನಮ್ಮ ಜೊತೆಯಲ್ಲೇ ಇದ್ದಂಥವ್ರು, ನಮಗೋಸ್ಕರನೇ ಕೆಲಸ ಮಾಡಿದಂಥವ್ರು. ಇರುತ್ತೆ ಮನುಷ್ಯನಿಗೆ ಕೆಲವು ಬೇಜಾರು ಇರ್ತದೆ, ಏನಾದರೂ ಕೆಲವು ಸರಿ ಕೆಲಸ ಆಗದೆ ಇದ್ದಿರ್ಬೋದು. ಬಟ್ ಇವತ್ತೆಲ್ಲ ಜೊತೆ ಸೇರಿದ್ವಿ, ಇದರಿಂದ ಎಲ್ರಿಗೂ ಒಳ್ಳೆಯದಾಗುತ್ತೆ. ನಮ್ಮ ವಿರುದ್ಧ ಇರೋರು ಬಹುಶಃ ಬೇರೆಯವ್ರ ಮಾತು ಕೇಳಿ ವಿರುದ್ಧ ಮಾಡ್ತಾರೆ. ನಾವು ಯಾರಿಗೂ ವಿರುದ್ಧ ಅಲ್ಲ, ನಾವೆಲ್ರಿಗೂ ಒಳ್ಳೆಯದನ್ನೇ ಬಯಸುವಂಥವ್ರು. ನಮ್ಮ ಕೆಲಸನೇ ಅವ್ರಿಗೆಲ್ಲ ಒಳ್ಳೇದು ಮಾಡೋದು. ಹಾಗಾಗಿ ಇವತ್ತು ಇವ್ರು ಬಂದು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರಿಗೆ ನಾವು ಒಳ್ಳೆಯದನ್ನು ಮಾಡ್ತೀವಿ. ಹ್ಯಾರಿಸ್ ಅವರು 4 ಬಾರಿ ಶಾಸಕರಾಗಿ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಪರ್ವದಲ್ಲಿದ್ದಾರೆ. ಆದರೂ ಕೂಡ ಕೆಲವರು ಮೊಸರಲ್ಲಿ ಕಲ್ಲು ಹುಡುಕುವ ಹಾಗೆ ಅವರು ಅಭಿವೃದ್ಧಿನೇ ಮಾಡ್ತಾ ಇಲ್ಲ, ಹಾಗೆ ಹೀಗಿನ ಆರೋಪಗಳನ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅಂಥವ್ರಿಗೆ ಏನು ಹೇಳ್ತೀರಾ? ಅವರು ಮೊಸರಲ್ಲೆಲ್ಲ ಹುಡುಕ್ತಾ ಇರೋದು ಗಲೀಜಲ್ಲಿ. ನಮ್ಮ ಮೊಸರಲ್ಲಿ ಕಲ್ಲಿಗಿಲ್ಲ ಏನಿಲ್ಲ. ಹ್ಯಾರಿಸ್ ಅವ್ರನ್ನ 4 ಬಾರಿ ಶಾಸಕರಾಗಿ ನೋಡಿದ್ದಾರೆ, ಈ ಬಾರಿ ಬಿಡಿಎ ಅಧ್ಯಕ್ಷರಾಗಿ ನೋಡಿದ್ದಾರೆ. ನೆಕ್ಸ್ಟ್ ನಿಮ್ಮನ್ನ ಸಚಿವರಾಗಿ ನೋಡಬೇಕು ಅಂತ ಎಲ್ಲರೂ ಕೂಡ ಆಸೆ ಪಡ್ತಾ ಇದ್ದಾರೆ. ನಮ್ಮ ಪಕ್ಷ ಈಗಾಗಲೇ ನನಗೆ ಆ ಜವಾಬ್ದಾರಿ ಕೊಡಬೇಕಿತ್ತು, ತಡ ಮಾಡಿದ್ದಾರೆ. ಆದಷ್ಟು ಬೇಗ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಇವತ್ತು ನಮಗೆ ಐತಿಹಾಸಿಕ ದಿನ, ಇದು ಮರೆಯಲಾಗದ ದಿನ. ಇವತ್ತು ಶಾಂತಿನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವ DSS ಸಂಘಟನೆ ಎಲ್ಲ ಪದಾಧಿಕಾರಿ ಕಾರ್ಯಕರ್ತರುಗಳು ಸರಿಸುಮಾರು ಒಂದು 250ಕ್ಕೂ ಮೇಲ್ಪಟ್ಟು ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರು, ಜನ ಉದ್ದೇಶನೇ ಇಟ್ಕೊಂಡಿರೋ ಗೌರವಾನ್ವಿತ ಶಾಸಕರು ಮತ್ತು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಎನ್ಎ ಹ್ಯಾರಿಸ್ ಸಾಹೇಬ್ರ ನೇತೃತ್ವದಲ್ಲಿ ಅವರು ಮಾಡುವಂಥ ಹಲವಾರು ಅಭಿವೃದ್ಧಿ ಕೆಲಸಗಳಿಗೆ ಮತ್ತು ಹಲವಾರು ಕಾರ್ಯಕ್ರಮಗಳ, ಹಲವಾರು ಯೋಜನೆಗಳ ಜೊತೆ ಇವತ್ತು DSS ಸಂಘಟನೆ ಇನ್ಮೇಲೆ ಅವ್ರ ಜೊತೆ ತೊಡಗಿಸ್ಕೊಳ್ತದೆ. ಇನ್ನು ಮುಂದೆ ಸಂಘಟನೆ ವತಿಯಿಂದ ನಾವು ಅವರು ಮಾಡುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ಇರ್ತೇವೆ. ಆಮೇಲೆ ಅವರು ಮುಂದಿನ ದಿನಗಳಲ್ಲಿ ಒಂದು ಬಲಿಷ್ಠ ನಾಯಕತ್ವವನ್ನು ಮಾಡಿ ಅವರ ಮಂತ್ರಿ ಸ್ಥಾನಕ್ಕೆ ಅವರು ಹೋಗಬೇಕು. ಈ ಒಂದು ಕ್ಷೇತ್ರದಲ್ಲಿ ಇನ್ನೂ ಹಲವಾರು ಜನಸೇವೆ ನಡೀತಾ ಇದೆ, ಅದು ನಾಡಿಗೂ ನಡಿಬೇಕು ಅಂತ ಹೇಳ್ಕೊತೀವಿ. ಸರ್, ಹ್ಯಾರಿಸ್ ಸರ್ ಬಗ್ಗೆ ಹೇಳ್ಬೇಕಾದ್ರೆ ಅವರ ಒಂದು ವ್ಯಕ್ತಿತ್ವ, ಅವರ ಶ್ರದ್ಧೆ, ಅವರ ಆಡಳಿತ, ಅವರು ಉತ್ತಮವಾದ ಆಡಳಿತ ಈ ಕ್ಷೇತ್ರಕ್ಕೆ ಕೊಡ್ತಾ ಇದ್ದಾರೆ. ಅವರು ಇನ್ನೊಂದು ಎಲ್ಲರ ಹತ್ರ ಪ್ರೀತಿಯಿಂದ ಬೆರೆಸ್ಕೊಳ್ತಾರೆ. ಇನ್ನೊಂದು ಅವರ ಉದ್ದೇಶ ಏನಂದರೆ, ಮೊದಲು ಶಿಕ್ಷಣಕ್ಕೆ ಆದ್ಯತೆ ಕೊಡ್ತಾರೆ, ಆಮೇಲೆ ಆರೋಗ್ಯಕ್ಕೆ ಆದ್ಯತೆ ಕೊಡ್ತಾರೆ. ಆ ನಿಟ್ಟಿನಲ್ಲಿ ಮಾನವೀಯತೆ ಹಬ್ಬ ಮಾಡಿ ಯಾವುದೇ ಸಮುದಾಯದವರಾಗಲಿ, ಯಾವುದೇ ಜಾತಿ ಧರ್ಮದವರಾಗಲಿ ಅವ್ರನ್ನ ತಾರತಮ್ಯ ಇಲ್ದಿರ ಅವ್ರನ್ನ ತನ್ನ ಜೊತೆಗೆ ತೊಗೊಂಡೋಗಿ ಅವ್ರನ್ನ ಅಭಿವೃದ್ಧಿಗೊಳಿಸ್ಬೇಕಂತೇಳಿ ಮುಂದಕ್ಕೆ ಹೋಗ್ತಾರೆ. ಇವತ್ತು ಅಭಿವೃದ್ಧಿ ಕೆಲಸಗಳನ್ನು ನೋಡ್ಕೊಂಡು ಬಂದಿದ್ದೀರಿ. ಏನೋ ನಾನು ಒಂದು ಹೇಳ್ತೀನಿ, ಸೂಪರ್ ಸ್ಟಾರ್ ಹೇಳ್ದಂಗೆ ಕೊರೆ ಚೊಲ್ಲಾದ ವಾಯು ಇಲ್ಲ, ಕೊಳಿಕಾದು ನಾಯಿ ಇಲ್ಲ, ನಮ್ಮ ವೇಲಪಾತನ ಪೊಯ್ನೇರ್ಗು ಅಷ್ಟೇ. ಆ ರೀತಿ ಸಾಹೇಬ್ರ ಜೊತೆ ಅವರ ನೇತೃತ್ವದಲ್ಲಿ ಇನ್ನು ಮುಂದೆ ನಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಂಡು ಎಲ್ಲ ಜನಸೇವೆ ಕೂಡ ನಾವು ಇರ್ತೀರಿ, ಜನಕ್ಕೆ ಅಭಿವೃದ್ಧಿ ಆಗ್ತಿರ್ತದೆ. ಸರ್, ನಾವು DSS ಸಂಘಟನೆ ಕಳೆದ 2 ವರ್ಷಗಳಿಂದ ನಾವು ತಪ್ಪು ದಾರಿಯಲ್ಲಿ ನಡೀತಾ ಇದ್ವಿ.
ಏನೋ ನಮಗೆ ಅದೇ ಹೇಳ್ತಾರಲ್ಲ, ನಮ್ಮ ಮಜ್ಜಿಗೆಯಲ್ಲಿ ಕಲ್ಲು ಹುಡುಕ್ತಾರೆ ಅಂತ ಹೇಳಿದ್ರಲ್ಲ, ಹಂಗೆ ಮಾಡಿಬಿಟ್ರು ನಮ್ಮ ಕಿವಿಗಳಿಗೆ. ನಮಗೆ ಬರ್ತಾ ಬರ್ತಾ ಅರ್ಥ ಆಯಿತು ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಹೇಳಿ. ಇವಾಗ ನಮ್ಮ ಕಾರ್ಯಕರ್ತರು ಮತ್ತು ಎಲ್ಲ ಸಂಘಟನೆ ಅಧ್ಯಕ್ಷರೆಲ್ಲ ಸೇರಿ ಒಂದು ಒಳ್ಳೆಯ ದಾರಿ, ಒಂದು ಒಳ್ಳೆಯ ರೀತಿ ನಮ್ಮ ಜೀವನ ನಡೆಸೋಣ ಅಂತ ಹೇಳಿ ಕಳೆದ 18 ವರ್ಷಗಳಿಂದ ಶಾಸಕರಾಗಿರುವ ನಮ್ಮ ಎನ್ ಎ ಹಾರಿಸ್ ಸಾಹೇಬ್ರ ಜೊತೆಯಲ್ಲಿ ಇವಾಗ ಒಕ್ಕೂಟದಲ್ಲಿ ಬಂದಿದ್ದೀವಿ. ಇನ್ಮೇಲೆ ನಮ್ಮ ಸಂಘಟನೆಗೂ ನಮ್ಮ ಸಂಘಟನೆಯ ಕಾರ್ಯಕರ್ತರಿಗೂ ಒಳ್ಳೆಯ ಜೀವನ ಆಗುತ್ತೆ, ಅದಂತೂ ಖಂಡಿತ. ಕಳೆದ 4 ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಎನ್ ಎ ಹಾರಿಸ್ ಸಾಹೇಬರು ಸತತವಾಗಿ ಗೆದ್ಕೊಂಡು ಬಂದಿದ್ದಾರೆ ಅಂತ ಹೇಳಿದರೆ ಅವರು ಜನರ ಪ್ರೀತಿ ಅವ್ರ ಮೇಲೆ ಎಷ್ಟಿದೆ ಅಂತ ಇದೇ ಒಂದು ನಿಜವಾದ ಸತ್ಯ. ಇವಾಗ ನಮ್ಮ ಬಿ ಡಿ ಎಗೆ ಚೇರ್ಮನ್ ಆಗಿದ್ದಾರೆ, ನಮ್ಮ ಶಾಂತಿನಗರಿಗೆ ಶಾಸಕರಾಗಿದ್ದಾರೆ. ಇನ್ನು ಮುಂಬರುವ ದಿನಗಳಲ್ಲಿ ಅವರು ಕರ್ನಾಟಕದಲ್ಲಿರುವ ಮಂತ್ರಿಗಳಲ್ಲಿ ಒಬ್ಬ ಮಂತ್ರಿ ಆಗ್ತಾರೆ ಅಂತ ಹೇಳಿ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೀನಿ. ದೇವರು ಅದೇ ಥರ ಆಶೀರ್ವಾದನೂ ಮಾಡ್ತಾರೆ. ನಮ್ಮ ಶಾಂತಿನಗರ ಜನರು ಅವ್ರನ್ನ ಮಂತ್ರಿಯಾಗಿ ಮಾಡೇ ಮಾಡ್ತಾರೆ. ಇದಕ್ಕೆ 2 ಮಾತಿಲ್ಲ ಅಣ್ಣ. ಅವ್ರಿಗೆ ಅರ್ಥ ಆಗಿದೆ, ನಮ್ಮ ಶಾಸಕ ಬಗ್ಗೆ ಅವ್ರಿಗೆ ಅರ್ಥ ಆಗಿದೆ. ಅದು ದೊಡ್ಡ ನಮಗೆ ಅವ್ರಿಗೆ ಥ್ಯಾಂಕ್ಸ್ ನಾವು ಹೇಳ್ತೀನಿ ನೋಡಿ. ನನ್ನ ಶಾಸಕ ಏನು ಕೆಲಸ ಮಾಡ್ತಾಯಿದ್ದಾರೆ, ನಮ್ಮ MLA ಹಾರಿಸ್ ಸಾಹೇಬರು ಅವ್ರ ಬಗ್ಗೆ ಎಲ್ಲ ಅವರು ವಿಚಾರ ಮಾಡಿ ಇಲ್ಲಿ ಬಂದಿರೋದು. ನಾನು ಕರೆದಿದ್ದೀನಿ, ಅವ್ರು ಬರೋಕ್ಕೆ ಚಿಕ್ಕ ಹುಡುಗ ಇಲ್ಲ, ಅವ್ರಿಗೆ ಎಲ್ಲ ಗೊತ್ತಾಗಿದೆ ಹೆಂಗೆ ಇವಾಗ ಏನು ಕೆಲಸ ನಡೀತಾ ಇದೆ ನಮ್ಮ ಕ್ಷೇತ್ರದಲ್ಲಿ ಅಂದ್ಬಿಟ್ಟು ಎಲ್ಲ ಅರ್ಥ ಆಗಿದೆ ಇವ್ರಿಗೆ. ಬಂದಿದ್ದು ಭಾಳ ಥ್ಯಾಂಕ್ಸು ಎಲ್ಲ ಇವರು DSS ಸಂಘ ಅವ್ರಿಗೆ. ನನಗೆ ಭಾಳ ಖುಷಿ, ನಮ್ಮ ಭಾಳ ಕ್ಲೋಸು ತಮ್ಮ ಥರ ಇವರೆಲ್ಲ ಇವರು ನಮ್ಮ ಫುಲ್ಲು ಸಂಘಗಳು ಎಲ್ಲ ಸೇರಿ ನನಗೆ ಭಾಳ ಒಂಥರ ಖುಷಿ, ಬೇರೆ ಏನಿಲ್ಲ. ಭಾಳ ಥ್ಯಾಂಕ್ಸ್ ಶಶಿ ಅಣ್ಣ, ಇದೇ ரொம்ப ಥ್ಯಾಂಕ್ಸ್ ನೀವು ಒಂದಿಂದ. ಥ್ಯಾಂಕ್ ಯು ಸರ್. ಜೈ ಹಿಂದ್, ಜೈ ಕರ್ನಾಟಕ.